ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಣ್ಣಯ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಹೊಸ ಬಟ್ಟೆ ಎಲೆಕ್ಷನಲ್ಲಿ ಗೆದ್ದಿರೋದ್ರಿಂದ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ಶಿವು ಹೊಸ ಬಟ್ಟೆ ತಂದಿದ್ದಾಳೆ ಪಾರು. ಅದನ್ನು ಹಾಕ್ಕೊಂಡು ಬಾ ಮಾವ ಇವಾಗ ಅಂತೇಳಿ ಪ್ಯಾಂಟು ಶರ್ಟು ಬೆಲ್ಟು ವಾಚು ಎಲ್ಲ ಹೊಸದಾಗಿ ತಂದು ಕೊಟ್ಟಿದ್ದಾಳೆ. ಎಲ್ಲ ಹಾಕ್ಕೊಂಡು ಟಿಪ್ ಟಾಪಾಗಿ ಬರಬೇಕು ಅಂತ. ಈ ಕಡೆ ಒಂದು ತಂಗಿ ಮದುವೆ ಮಾಡಿದ್ದಾನೆ, ಅವನು ಪೆದ್ದನ ಥರ ಹುಡುಗ. ಅವನು ಇಂಥದ್ದೇ ಸೀರೆ ಉಡಬೇಕು ಅಂತ, ಇಲ್ಲ ಅವನು ಉಡಲ್ಲ ಅಂದರೆ ನಾನೇ ಉಡಿಸ್ತೀನಿ ಅಂತ ಹೋಗ್ತಾನೆ. ಆ ಥರ ಇವನು ಈಗ ಅವ್ರ ಅತ್ತೆ ಬಂದು ಹೇಳ್ತಾಳೆ, ನೀವಿಬ್ಬರು ಸಂಸಾರ ಶುರು ಮಾಡಬೇಕು, ಮೊಮ್ಮಕ್ಕಳು ಹುಟ್ಟಬೇಕು ಅಂತ. ಅವಳು ಎಲ್ಲದಕ್ಕೂ ಏನು ಮಾಡ್ತಾಳೆ ನೋಡಬೇಕು, ಗೊತ್ತಿಲ್ಲ. ಆದರೆ ಇಲ್ಲಂಗಾಗಿದೆ. ಆಮೇಲೆ ಸೀರೆ ಇದು ಬಿಚ್ಚಿ ಬೇರೆ ಸೀರೆ ಉಟ್ಕೋ, ಹೊಸ ಸೀರೆ ಉಟ್ಕೋ ಅಂತ ಹೇಳ್ತಾ ಇರ್ತಾನೆ. ಇದಕ್ಕೇನಾಗಿದೆ, ಚೆನ್ನಾಗಿದೆ ಅಂತಾಳೆ. ಇಲ್ಲ ಇಲ್ಲ ಬೇರೆದು ಉಟ್ಕೋ ಅಂತ. ಈಗ ಬೇರೆದ, ಇದ್ರ ಮೇಲೆ ನಾನೇ ಉಡಿಸ್ತೀನಿ ಅಂತಾನೆ. ನೀವು ಉಡಿಸ್ತೀರಾ? ಹೌದು ಅಂತ. ಹಂಗಾದ್ರೆ ಇದ್ರ ಮೇಲೆ ಉಡಿಸಿ ಅಂತ ಹೇಳ್ತಾನೆ. ಇದ್ರ ಮೇಲೆ ಚೆನ್ನಾಗಿ ಕಾಣಲ್ಲ, ತೆಗಿ ಪಿನ್ನೆಲ್ಲ, ನಾನು ಉಡಿಸ್ತೀನಿ ಚೆನ್ನಾಗಿ ಅಂತ ಹೇಳ್ತಾನೆ. ಆಮೇಲೆ ಅವ್ರ ಅಮ್ಮ ಬರ್ತಾಳ, ಅದು ಎಲ್ಲ ತಿಂತಾ ಇರ್ತಾರೆ ತಿಂಡಿ ಎಲ್ಲ. ಆಮೇಲೆ ಅವ್ರ ಅಮ್ಮ ತಿಂಡಿ ಕೊಟ್ಟು ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಇವನು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಟಿಪ್ ಟಾಪಾಗಿ ಆಚೆ ಬರ್ತಾನೆ ಮನೆ ಕಡೆಯಿಂದ. ಆಚೆ ಬಂದಾಗ ಫಸ್ಟು ದೇವ್ರ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಇಲ್ಲಿ ಹೋಗೋಕ್ಕೆ ಅಂತ ರೆಡಿ ಆಗ್ತಿರ್ತಾರೆ. ಅಷ್ಟೊತ್ತಿಗೆ ಸೀರೆ ಉಟ್ಕೋಬೇಕು ಅಂತ ಇವನು ಬಲವಂತ ಮಾಡ್ತಿರ್ತಾನೆ, ಸೀರೆ ಉಟ್ಕೋ ಅಂತ. ಆಮೇಲೆ ಅವರಮ್ಮ ಬಂದಿದ್ದಕ್ಕೆ, ಅಮ್ಮ ಈ ಸೀರೆ ಚೆನ್ನಾಗಿಲ್ಲಮ್ಮ, ಸೀರೆ ಉಡಬೇಕು, ಬೇರೆ ಸೀರೆ ಉಡಿಸ್ತೀನಿ ನಾನು ಅಂತ ಇರ್ತಾನೆ. ಆಮೇಲೆ ಸುಮ್ಮನೆ ರೀ, ಅಮ್ಮನ ಹಂಗೆಲ್ಲ ಹೇಳ್ತಾರಾ ಅಂತ ಹೇಳ್ತಾಳೆ. ಆಮೇಲೆ ಸರಿ ನಾನು ಆಚೆ ಹೋಗ್ತೀನಿ ಅಂತ ಎದ್ದೋಗ್ತಾನೆ. ಅವರಮ್ಮ ಹೇಳ್ತಾಳೆ, ಸಂಸಾರ ಶುರು ಮಾಡಬೇಕು, ನೀವು ಮಗು ಬೇಕು, ಒಂದು ಮಗು ಹುಟ್ಟಬೇಕು, ಸಂಸಾರ ಶುರು ಮಾಡ್ಕೊಳ್ಳಿ ಅಂತ. ಅಯ್ಯೋ ಅತ್ತೆ ಅಂತಾಳೆ. ಅಷ್ಟೊತ್ತಿಗೆ ಅದು ಅಲ್ಲಿಗೆ ಕ್ಲೋಸು. ಆಮೇಲೆ ಇಲ್ಲಿ ಪಾರು ಕಾಯ್ತಾ ಇದ್ದಾಳೆ, ಮಾವ ರೆಡಿ ಆದ್ರ ಬನ್ನಿ ಬನ್ನಿ ಲೇಟ್ ಆಗುತ್ತೆ, ಮಾವ ಬನ್ನಿ ಅಂತ. ಮಾವ ಇನ್ನೂ ಬಂದಿಲ್ಲ, ರೆಡಿ ಆಗ್ತಿದ್ದಾನೆ. ರೆಡಿಯಾಗಿ ಬರ್ತಾನೆ ಇವಾಗ. ಅದು ನೋಡ್ಬಿಡ್ತಾಳೆ, ಎರಡು ಕಣ್ಣು ಸಾಲಲ್ಲ. ಇಷ್ಟು ಅಂದ ಚಂದ ಇದ್ರೂ ಇಲ್ಲಿವರೆಗೆ ಬರೀ ಲುಂಗಿ ಪಂಚೆ ಹಾಕ್ಕೊಂಡೆ ಓಡಾಡ್ತಿದ್ದಾನಲ್ಲ ಅಂತೇಳಿ, ಎಷ್ಟು ಚೆಂದ ಕಾಣ್ತೀರ ಮಾಮ, ತುಂಬ ಚೆನ್ನಾಗಿ ಕಾಣ್ತೀರ ಅಂತೇಳಿ ಲಟ್ಗೆ ತೆಗಿತಾಳೆ. ನನ್ನದೇ ದೃಷ್ಟಿ ಬಿದ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು. ಆಮೇಲೆ ಮಾರಿಗುಡಿ ಇವನ್ ಜನನಾಯಕ ಅಂತ ಹೆಸರು ಆಗಿರುತ್ತೆ. ಆಮೇಲೆ ತುಂಬಾ ಟಿಪ್ ಟಾಪಾಗಿ ರೆಡಿಯಾಗಿರ್ತಾನೆ. ಆಮೇಲೆ ಅವಳೊಂದು ವಾಚ್ ತಂದಿರ್ತಾಳೆ ಚೆನ್ನಾಗಿರೋದು, ಆ ವಾಚನ್ನು ಕಟ್ಕೊತಾನೆ. ಆಮೇಲೆ ವಾಚ್ ಕಟ್ಕೊಂಡಾದಮೇಲೆ ಅಲ್ಲಿಂದ ಹೊರಡ್ತಾರೆ ಗ್ರಾಮ ಪಂಚಾಯತಿಗೆ ಹೋಗೋಕ್ಕೆ ಅಂತ. ರೋಡಲ್ಲಂತೂ ಕೆಲವು ಅಜ್ಜಿಯರು, ಅವನು ಪ್ರೀತಿ ಮಾಡೋದೇನು ಕೇಳ್ತೀರಾ, ಅವನಿಗೆ ಲಟ್ಕೆ ಮುರಿಯೋದೇನು ಕೇಳ್ತೀರಾ, ಎಲ್ಲ ದೃಷ್ಟಿ ಆಗೋಗಿರುತ್ತೆ ಅಂತ ಎಲ್ಲನೂ ಮಾಡ್ತಾರೆ. ಪಾರುಗೆ ಗಂಡನ ಎಷ್ಟು ನೋಡಿದರೂ ಸಾಲದು, ನೋಡ್ತಾ ಇದ್ದರೆ ತೃಪ್ತಿನೇ ಇಲ್ಲ. ಇಷ್ಟು ಚೆನ್ನಾಗಿ ಕಾಣ್ತೀರ ಮಾವ, ಇಷ್ಟು ಚೆಂದ ಇದ್ರೂ ನೀವು ಪ್ಯಾಂಟು ಶರ್ಟ್ ಹಾಕೋತಿರ್ಲಿಲ್ವಲ್ಲ, ಯಾಕೆ ಮಾವ ನೀವು ಹಂಗೆಲ್ಲ ತಿರುಗಿದ್ರೆ ಚೆನ್ನಾಗಿ ಕಾಣಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀರ ಅಂತೆಲ್ಲ ಹೇಳ್ತಾಳೆ. ಆಸೆ ಆಗಿರುತ್ತೆ. ಆಮೇಲೆ ವಿಧಿರಲ್ಲ, ನಡಿ ಹೋಗೋಣ ಅಂತೇಳಿ ಹೊರಡ್ತಾರೆ. ಅಲ್ಲಿಂದ ಹೋಗ್ತಾ ಒಂದು ಅಜ್ಜಿ ಫ್ರೆಂಡ್ ಇಬ್ಬರು ಸಿಗ್ತಾರೆ. ಅಜ್ಜಿ ಫ್ರೆಂಡ್ ಸುಮ್ಮನೆ ನಿಂತಿರ್ತಾರೆ. ಅಜ್ಜಿ ಅಂತೂ ಮುದ್ದಾಡಿ ಮುತ್ತು ಕೊಟ್ಬಿಡುತ್ತೆ, ಮೂಗು ಮುಸ್ಲಿ ಬಾಯಿಗೆಲ್ಲ. ಆಮೇಲೆ ದೃಷ್ಟಿ ಎಲ್ಲ ತೆಗಿಯುತ್ತೆ, ಎಲ್ಲ ಮಾಡುತ್ತೆ. ನಮ್ಮ ಅಪ್ಪನ ಜೊತೆ ಬಂದಿದ್ರೆ ಇಷ್ಟು ಖುಷಿ ಕೊಡ್ತಿರ್ಲಿಲ್ಲ ನನಗೆ, ನನ್ನ ಗಂಡನ ಜೊತೆ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾಳೆ ಪಾರು. ಸಿಕ್ಕಾಬಟ್ಟೆ ಖುಷಿಯಾಗಿರ್ತಾಳೆ. ಇಷ್ಟು ಖುಷಿಯಾಗಿದ್ದಿದ್ದು ನಾನು ನೋಡೇ ಇರಲಿಲ್ಲ, ಇವತ್ತೇ ನಾನು ತುಂಬ ಖುಷಿಯಾಗಿದ್ದೀನಿ ಅಂತಲೂ ಕೂಡ ನೋಡಿ ಇದು ಮಾಡ್ತಾಳೆ. ಹೀಗೆ ಚಿಕ್ಕ ಪುಟ್ಟ ವಿಷಯಗಳಾಗಲಿ ಅವೆಲ್ಲ ನೆರವೇರಿಸ್ಬೇಕು ಅಂದರೆ ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿರೋದ್ರಿಂದ, ಈಗ ಅಧ್ಯಕ್ಷ ಶಿವು ಹೆಂಡ್ತಿ ಪಾರು ಅಂತಾರೆ ಹೊರತು ಡಾಕ್ಟರ್ ಪಾರು ಗಂಡ ಶಿವು ಅಂತ ಹೇಳಲ್ಲ.
ಇನ್ನೂ ಖುಷಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಗೆ ಬಂದು ಎಂಟ್ರಿ ಆಗವ್ರೆ. ಇನ್ನೇನಿಲ್ಲ, ಕೆಲಸ ಇಲ್ಲ, ಇನ್ನೇನು ಇದು ಇಲ್ಲ, ಏನಿಲ್ಲ. ತುಂಬಾ ಖುಷಿಯಾಗಿರ್ತಾರೆ, ಚೆನ್ನಾಗಿದ್ದಾರೆ ಒಟ್ಟಿಗೆ, ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರ ಐಶ್ವರ್ಯರು ಪಾರುಗಂತೂ ಖುಷಿಯೋ ಖುಷಿ, ಸಿಕ್ಕಾಪಟ್ಟೆ ಖುಷಿ. ಗಂಡನ ಆ ಥರ ನೋಡೋದಕ್ಕಂತೂ ಅವಳಿಗೆ 2 ಕಣ್ಣು ಸಾಲದು, ಹಿಡ್ಕೊಂಡು ಮುತ್ತು ಕೊಡಬೇಕು ಅನ್ನಿಸ್ತೈತೆ. ಅಂತೂ ಅಜ್ಜಿ ಒಂದು ರೋಡಲ್ಲಿ ನಿಲ್ಲಿಸ್ಕೊಂಡು ಅವನಿಗೆ ಮುತ್ತು ಕೊಟ್ಟು ಮುತ್ತಾಡಿ, 30 ವರ್ಷ ಚಿಕ್ಕವಳಾಗಿದ್ದರೆ ನಾನೇ ಆರಿಸ್ಕೊಂಡು ಮದುವೆ ಆಗಿಬಿಡ್ತಿದ್ದೆ, ಹಂಗೆ ಹಿಂಗೆ ಅಂತ ಏನೇನೆಲ್ಲ ಹೇಳುತ್ತೆ. ಹಂಗೆಲ್ಲ ಹೇಳಿದಾಗ ಭಾಳ ರುಚಿ ಪಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.